ಯು ಪಿ ಎಸ್ ಸಿ ತನಗೆ ಬೇಕಾದಂತಹ ಟಾಪಿಕನ್ನು ಕೇಳುತ್ತೆ ಹೊರತು ನಿಮಗೆ ಬೇಕಾದಂತಹ ಟಾಪಿಕನ್ನು ಕೇಳಲ್ಲ. ಸೊ ಅವ್ರಿಗೆ ಬೇಕಾದಂತಹ ಟಾಪಿಕ್ ಯಾವುದು ಅಂತ ನೋಡಬೇಕಂದ್ರೆ ದೆನ್ ವಿ ಹ್ಯಾವ್ ಟು ಸಿ ದೇರ್ ಕ್ವಶನ್ ಪೇಪರ್. ಓಕೆ, ಸೊ ಈ ಟಾಪಿಕ್ನ ಅದು ಬಿಟ್ಟು ಯಾವತ್ತೂ ಇರಲ್ಲ. ಸೊ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ ನಮ್ಗೆ ನೆನಪಾಗುತ್ತೆ. ಎಂದೆಂದೂ ನಿನ್ನನ್ನು ಮರೆತು ನಾ ಇರಲಾರೆ. ನೋಡೋಣ ಬಾ, ಈಗ ಯಾವುದನ್ನು ಮರೆಯಲ್ಲ ಅಂತ ನೋಡೋಣ. ನೋಡಿ, ನಮ್ಮದು ಶಾಂತ ಮಾರ್ಗ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಓಕೆ, ಯುರೋಪಿಯನ್ ಯೂನಿಯನ್ ಬಗ್ಗೆ ಒಂದು ವಿಚಾರ ಬಂದಿತ್ತು. ಓಕೆ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತೇಳಿ. ಓಕೆ, ಸೊ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತೇಳಿ ಫ್ರಮ್ January 1. ಓಕೆ, ಸೊ ಇಲ್ಲೇನಾಗುತ್ತಪ್ಪ ಅಂದರೆ ಹೆವಿ ಕಾರ್ಬನ್ ಇಂಟೆನ್ಸಿವ್ ಪ್ರಾಡಕ್ಟ್ಸ್ಗೆ ಟ್ಯಾಕ್ಸ್ ಆಗ್ತಕ್ಕಂಥದ್ದು, ಸೊ ದಟ್ ಕಾರ್ಬನ್ನ ಹೊರಸೂಸುವಿಕೆ ಕಡಿಮೆ ಮಾಡ್ತಕ್ಕಂಥದ್ದು, ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇದು ಒಂದು ರೀತಿಯ ಟ್ಯಾಕ್ಸ್. ಓಕೆ, ಸೊ ಇಲ್ಲಿ ನಾನು ಯಾವತ್ತು ಟೆಲಿಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಜನವರಿಯಲ್ಲಿದು. ಓಕೆ, ಸೊ ಇದು ಜನವರಿಲಿದ್ದಂತು. ವೆರಿ ಇಂಪಾರ್ಟೆಂಟ್, ಯುರೋಪಿಯನ್ ಯೂನಿಯನ್ ಆ್ಯಂಡ್ ಇಟ್ಸ್ ಇನಿಷಿಯೇಟಿವ್ಸ್ ಆಲ್ವೇಸ್ HYT ಫಾರ್ ಎಕ್ಸಾಮ್. ದಿಸ್ ಈಸ್ ಶಾಂತಪ್ಪ ಸರ್ಸ್ ಗ್ಯಾರಂಟಿ. ನೋಡಿ, ಕರ್ನಾಟಕ ಸರ್ಕಾರ ಕೊಟ್ಟ ಹಾಗೆ ಗ್ಯಾರಂಟಿಯನ್ನು ನಾನು ಕೊಟ್ಟಿದ್ದೀನಿ. 8,000 ಜನ ನೋಡಿದ್ದಾರೆ. 12 ಗಂಟೆ 24 ನಿಮಿಷ PM ಆವಾಗ ನಾನು ಇದನ್ನೇನು ಮಾಡಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಓಕೆ, ಸೊ ಇದು ಯುರೋಪಿಯನ್ ಯೂನಿಯನ್ ಬಗ್ಗೆ ನಾನು ಹೇಳ್ತಕ್ಕಂಥದ್ದು. ತದನಂತರದಲ್ಲಿ ಸೊ ಇಂದು ನಡೆದಂತಹ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಆರ್ ದಿ ಮೆಂಬರ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಅಂತ ಕೇಳಿದ್ದಾರೆ. ಅಂದರೆ ಯುರೋಪಿಯನ್ ಯೂನಿಯನ್ ಈಸ್ HYT ಅಂತ ಗೊತ್ತಾಯಿತು ನಮಗೆ. ಓಕೆ, ತದನಂತರದಲ್ಲಿ 2023ರಲ್ಲಿ ದಿ ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್ ಪ್ಯಾಕ್ಟ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಈಸ್ ಎ ಟ್ರಿಟಿ. ಸೊ ಯುರೋಪಿಯನ್ ಯೂನಿಯನ್ ಮತ್ತೆ ಬಂತು. ಸೊ ಓಕೆ, 2026 ಆಯಿತು, 23 ಆಯಿತು, ತದನಂತರದಲ್ಲಿ 24 ಯುರೋಪಿಯನ್ ಪಾರ್ಲಿಮೆಂಟ್ ಅಪ್ರೂವ್ಡ್ ನೆಟ್ ಜೀರೋ ಇಂಡಸ್ಟ್ರಿ ಆ್ಯಕ್ಟ್ 1. ಓಕೆ, ದಿ ಯುರೋಪಿಯನ್ ಯೂನಿಯನ್ ಇಂಟೆನ್ಸ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಲಿಟಿ ಬೈ 2040 ಅಲ್ಲ 2030. ಓಕೆ, ವಿಚಾರ ಏನಂತಂದರೆ ಯುರೋಪಿಯನ್ ಯೂನಿಯನ್ ಆಲ್ವೇಸ್ ಗೋಯಿಂಗ್ ಟು ಕಮ್ ಇನ್ ಟು ಯುವರ್ ಎಕ್ಸಾಮ್ಸ್. ಸರ್ ನೀವು ಏನಂತೀರಾ, ಸರ್ ಇವರೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯಿತು ಯುರೋಪಿಯನ್ ಯೂನಿಯನ್ ಜೊತೆ, ಅದಕ್ಕೆ ಬಂದಿದೆ ಅಂತ ನೀವು ಹೇಳ್ಬೋದು. ಅರೆ ವಿ ಹ್ಯಾವ್ ಮೇಡ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ನ್ಯೂಜಿಲ್ಯಾಂಡ್ ಆಲ್ಸೋ. ನ್ಯೂಜಿಲ್ಯಾಂಡಿಗೆ ಬಂದಿಲ್ಲ, ನ್ಯೂಜಿಲ್ಯಾಂಡು ಬರಲ್ಲ. ಓಕೆ, ಯಾವುದು ಬರುತ್ತೆ ಅದನ್ನು ಓದಬೇಕು ಹೊರತು ನಿಮಗೇನು ಬೇಕೋ ಅದನ್ನು ಓದಬಾರ್ದು. ಸಿ, ದಿಸ್ ಈಸ್ ಮೈ ಅಕ್ಯುರೆಸಿ ಆ್ಯಂಡ್ ಡಿಕೋಡಿಂಗ್ ಕೆಪಾಸಿಟಿ. ಓಕೆ, ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ PSI, KS, AE, JE ಜಾಬ್ಗಳು ನಥಿಂಗ್, ಅವು ಏನೂ ಅಲ್ಲ. ಓಕೆ, ಆರಾಮಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡೋದು. ಬಟ್ ಒನ್ಸ್ ಯು ಪ್ರಿಪೇರ್ ಫಾರ್ ದಿಸ್ IAS ಲೆವೆಲ್. ಓಕೆ, ತದನಂತರದಲ್ಲಿ ನೋಡಿ, ಇದು ಸಹ ಕ್ವಶನ್, UPSC ಕ್ವಶನ್. ವಿಚ್ ಆರ್ಗನೈಜೇಷನ್ ಹ್ಯಾಸ್ ಎನಾಕ್ಟೆಡ್ ದಿ ನೇಚರ್ ರಿಸ್ಟೋರೇಷನ್ ಲಾ ಟು ಟ್ಯಾಕಲ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಬಯೋಡೈವರ್ಸಿಟಿ ಲಾಸ್. ಓಕೆ, ಇದೇನಪ್ಪ ಅಂತಂದರೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿದೆ. ಇಲ್ಲಿ ನೋಡಿ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ಫುಡ್ ಆ್ಯಂಡ್ ಅಗ್ರಿಕಲ್ಚರ್. ಸೊ 2026 ಪ್ರಿಲಿಮ್ಸಲ್ಲಿ ಬಂದಿದೆ. ಓಕೆ, ನಾನು ಡೆಲ್ಲಿ AI ಸಮಿಟ್ ಎಕ್ಸಾಮ್ಸಿಗೆ ಬರುತ್ತಂತೇಳಿದೆ, ಬಂದಿದೆ. ಓಕೆ, ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಓಕೆ, ನಮಗೆ ವರ್ಲ್ಡ್ ಬ್ಯಾಂಕು, ನಾನು 4 ಇನ್ಸ್ಟಿಟ್ಯೂಷನ್ ಹೇಳಿದೆ. ವರ್ಲ್ಡ್ ಬ್ಯಾಂಕ್, IMF, WTO, ವರ್ಲ್ಡ್ ಎಕನಾಮಿಕ್ ಫೋರಮ್, UNDP. ಈ ಇನ್ಸ್ಟಿಟ್ಯೂಷನ್ ಬಿಡುಗಡೆ ಮಾಡ್ತಕ್ಕಂಥ ವರದಿಗಳನ್ನು ಓದ್ಕೊಳ್ಳಿ ಅಂತ ಹೇಳಿದೆ. ಬಟ್ ಇವತ್ತು UNDP ಹೇಳಿದ್ದು ಬಂದಿದೆ. ಏನಂತೀರಾ, ವಾಟ್ ಈಸ್ ದಿ ಅಕ್ಯುರೆಸಿ ಐ ಹ್ಯಾವ್? ಓಕೆ, ಸೊ ಸರ್ ನಾವು ಬೇರೆದು ಬಂದಿದ್ರೆ ಬಿಡಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಟ್ UNDPದು ವರದಿ ಬಂದಾಗೂ ಸಹ ನೀವು ಬರೆದಿಲ್ಲ ಅಥವಾ ಅಟೆಂಡ್ ಮಾಡಿಲ್ಲ ಅಂತಂದರೆ ದೆನ್ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ಎಕ್ಸಾಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ದಿಸ್ ಈಸ್ ಒನ್ ಮೋರ್ ಗ್ಯಾರಂಟಿ ಫ್ರಮ್ ಮೈ ಸೈಡ್ ಇನ್ ಎ ನೆಗೆಟಿವ್ ವೇ. ಓಕೆ, ಎಸ್, ಮುಂದೆ ಯಾವ ಥರ ಬೇಕು, ಏನು ಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಐ ಆಮ್ ಗೋಯಿಂಗ್ ಟು ಟೀಚ್ ಯು, ಐ ಆಮ್ ಗೋಯಿಂಗ್ ಟು ಗೈಡ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್.